ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ದೊಡ್ಡ ಸರ್ಕಸ್ ನಡೀತಾ ಇದೆ. ದೆಹಲಿ ಅಂಗಳದಲ್ಲಿ ದಾಳ ಪ್ರತಿದಾಳಗಳ ಪ್ರಯೋಗವಾಗ್ತಾ ಇದೆ. ಹಾಗಾದ್ರೆ ಸಿಎಂ ಬಣದ ವಾದವೇನು? ಡಿಕೆ ಕೌಂಟರ್ ಪ್ಲಾನ್ ಆದ್ರೂ ಏನು? ಇದಕ್ಕೆ ಅರ್ದಿರುವಂತಹ ಹೈಕಮಾಂಡ್ ಮದ್ದೇನು ಅನ್ನೋದನ್ನ ನೋಡೋಣ ಈ ಸ್ಟೋರಿಲಿ. ಪಟ್ಟ ಉಳಿವಿಗಾಗಿ ದೆಹಲಿಯಲ್ಲಿ ಕೈ ನಾಯಕರ ಪರೇಡ್. ಸಿಎಂ ಟೀಮ್ ದಾಳ, ಡಿಕೆ ಪ್ರತಿದಾಳ, ರಾಹುಲ್ ವಾರ್ನಿಂಗ್. ದಾಳಕ್ಕೆ ಪ್ರತಿದಾಳ, ತಂತ್ರಕ್ಕೆ ಪ್ರತಿತಂತ್ರ. ರಾಜಕೀಯ ಅನ್ನೋ ಚದುರಂಗದಾಟದಲ್ಲಿ ಪಕ್ಕಾ ಯೋಚಿಸಿ ಪಾನ್ ಮೂವ್ ಮಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ, ಹೆಚ್ಚುವರಿ ಡಿಸಿಎಂ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಗುದ್ದಾಟ ಹೈಕಮಾಂಡ್ ಅಂಗಳ ತಲುಪಿದೆ. ಶಾಸಕರು, ಸಚಿವರು, ಮಠಾಧೀಶರು ನೀಡ್ತಾ ಇರುವ ಹೇಳಿಕೆ ಸಿಎಂ ಪೀಠ ಮತ್ತು ಕೆಪಿಸಿಸಿ ಪಟ್ಟದ ಮೇಲೆ ಪರಿಣಾಮ ಬೀರಿದ್ದು ಬದಲಾವಣೆ ಬೆಂಕಿ ಆರಿಸುವುದಕ್ಕೆ ಹೈಕಮಾಂಡ್ ಹರಸಾಹಸ ಪಡ್ತಾ ಇದೆ. ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯಲು ಹೈಡ್ ರಣತಂತ್ರ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಇಟ್ಟ ಬೇಡಿಕೆ ಏನು? ಡಿಸಿಎಂ ಸಿಎಂ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬದಲಾವಣೆ ಬಿರುಗಾಳಿ. ಕೆಪಿಸಿಸಿ ಸಾರಥಿಯ ಬದಲಾವಣೆಯತ್ತ ಹೊರಳಿದೆ. ಅದರಲ್ಲೂ ಹೈಕಮಾಂಡ್ ಭೇಟಿ ಆಗಿರುವ ಸಿದ್ದರಾಮಯ್ಯ ಟೀಮ್ ಇಟ್ಟಿರುವ ಬೇಡಿಕೆ ರೋಚಕವಾಗಿದೆ. ದೆಹಲಿ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಿಎಂ ಸಿದ್ದರಾಮಯ್ಯ ಮತ್ತು ಬಣ ಬೇಡಿಕೆ ಇಟ್ಟಿದೆ. ಡಿಕೆ ಶಿವಕುಮಾರ್ ಬಳಿನೇ 2 ಪ್ರಬಲ ಖಾತೆಗಳಿವೆ. ಪಕ್ಷ ಸಂಘಟನೆಗೆ ಅನುಕೂಲಕರವಲ್ಲ ಅನ್ನೋ ಅಭಿಪ್ರಾಯ ಮುಂದಿಡಲಾಗಿದೆ. ಅಲ್ಲದೆ 1 ಮ್ಯಾನ್ 1 ಪೋಸ್ಟ್ ಪಾಲಿಸಿ ಜಾರಿಗೆ ಆಗ್ರಹಿಸಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಸೂಕ್ತ. ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರು ವರದಿ ಸಲ್ಲಿಸಿದ್ದಾರೆ. ದೆಹಲಿ ಭೇಟಿ ವೇಳೆ ಹೀಗೆಂದಿರುವ ರಾಜ್ಯ ನಾಯಕರು ಮನವರಿಕೆ ಮಾಡಿದ್ದಾರೆ. ಮುಂದಿನ ತಿಂಗಳಲ್ಲಿ ಕೆಪಿಸಿಸಿಗೆ ನೂತನ ಸಾರಥಿ ನೇಮಕ. ಕಾಂಗ್ರೆಸ್ ಕೋಟೆಯಲ್ಲಿ ಕುದಿತಾ ಇರುವ ಅಸಮಾಧಾನದ ಬಿಸಿ ನೀರಿಗೆ ತಣ್ಣೀರು ಹಾಕೋದಕ್ಕೆ ಹೈಕಮಾಂಡ್ ತಂತ್ರಗಾರಿಕೆ ಮಾಡ್ತಾ ಇದೆ. 1 ಮ್ಯಾನ್ 1 ಪೋಸ್ಟ್ ಪಾಲಿಸಿನ ಜಾರಿ ಮಾಡಿ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯುವ ಬಾಣ ಪ್ರಯೋಗಿಸುವುದಕ್ಕೆ ಮುಂದಾಗಿದೆ. ಬದಲಾವಣೆಯ ಬೆಂಕಿಗೆ ತಣ್ಣೀರು ಸುರಿಯೋದಕ್ಕೆ ಹೈಕಮಾಂಡ್ ಬಿಗ್ ಪ್ಲಾನ್ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾದ್ರೆ ಅರ್ಧ ಸಮಸ್ಯೆಗೆ ಮುಕ್ತಿ ಅಂತ ಅರಿತಿರುವ ಹೈಕಮಾಂಡ್ 1 ಮ್ಯಾನ್ 1 ಪೋಸ್ಟ್ ಪಾಲಿಸಿ ಜಾರಿಗೆ ತರುವ ಸಾಧ್ಯತೆ ಇದೆ. ಮುಂದಿನ ತಿಂಗಳ ವೇಳೆಗೆ ಕೆಪಿಸಿಸಿಗೆ ನೂತನ ಸಾರಥಿಯ ನೇಮಿಸುವ ಸಾಧ್ಯತೆ ಇದೆ. ಈ ಮೂಲಕ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವುದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಒಪ್ಪುವ ನಾಯಕರಿಗೆ ಪಟ್ಟ ಕಟ್ಟುವ ಮೂಲಕ ಗೊಂದಲ ನಿವಾರಿಸುವುದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಹೆಚ್ಚುವರಿ ಡಿಸಿಎಂ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. 2 ಪ್ರಬಲ ಖಾತೆ ನಿಭಾಯಿಸುವುದು ಕಷ್ಟ ಎಂದ ಪರಮೇಶ್ವರ್. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಮಹದೇವಪ್ಪ ಚೆಕ್ಮೇಟ್. ರಾಜಕೀಯ ಅಂದ್ರೆ ತಂತ್ರ, ಪ್ರತಿತಂತ್ರಗಳು ಕಡಿಮೆ ಇರಲ್ಲ. ನೆನೆ ಸಿಎಂ ಜೊತೆಗೆ ತೆರಳಿದ್ದ ಸಚಿವರು ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟು ಬಂದಿದ್ದಾರೆ. ಹಾಗೇನೆ ವಿರೋಧಿ ಬಣಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಸಂದೇಶ ಕೊಡುತ್ತಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ನನಗೆ ಆಪ್ಷನ್ ಕೊಟ್ಟರು, ನೀವು PCC ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತೀರಾ ಅಂದರು. ನಾನು ಇಲ್ಲಪ್ಪ, ನಾನು PCC ಕಂಟಿನ್ಯೂ ಆಗ್ತೀನಿ, ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು ಬೇಡ ಅಂತ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಮಾಡಿದರು. 2 ಖಾತೆ, ಅದು ದೊಡ್ಡ ಖಾತೆಗಳು. ನೀರಾವರಿ, ಬೆಂಗಳೂರು ಏನು ಸಾಮಾನ್ಯನ, ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ. ಅದಕ್ಕೆ ಅವ್ರಿಗೂ ಗೊತ್ತಿದೆ, ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅದನ್ನು ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಸಿಎಂ ಬಣದ ಸಚಿವ ಮಹದೇವಪ್ಪ, ಜಮೀರ್ ಅಹಮದ್ ಸಿಎಂ ಕುರ್ಚಿ ಖಾಲಿ ಇನ್ನ ಎನ್ನುತ್ತಲೇ ಡಿಕೆಶಿ ಬಣಕ್ಕೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ. ಈಗ CM ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಖಾಲಿನೇ ಇಲ್ಲ, ಖಾಲಿಯಲ್ಲಿದೆ. ಸಿದ್ದರಾಮಯ್ಯ ಟೀಮ್ ಆಟಕ್ಕೆ ಡಿಸಿಎಂ ಡಿಕೆ ಪ್ರತಿತಂತ್ರ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಮತ್ತು ಪಡೆ ಒಂದು ಆಟ ಕಟ್ಟಿ ಬಂದಿದ್ರೆ, ಇನ್ನೊಂದು ಕಡೆ ಕನಕಪುರ ಬಂಡೆ ಡಿಕೆ ಕೂಡ ಹೊಸ ತಂತ್ರಗಾರಿಕೆ ಹೆಣೆದಿದ್ದಾರೆ.
ದೆಹಲಿಯಲ್ಲೇ ಒನ್ ಮ್ಯಾನ್ ಆರ್ಮಿಯಂತೆ ಪೆರೇಡ್ ಮಾಡಿರುವ ಡಿಕೆ ಖರ್ಗೆ ಭೇಟಿಯಾಗಿ ಸಚಿವರ ವಿರುದ್ಧ ದೂರು ನೀಡಿದ್ದಾರೆ. ಇತ್ತೀಚೆಗೆ ಸಚಿವರು ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ. ಚುನಾವಣೆ ಬಳಿಕ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಸಚಿವರ ನಡೆ ಬಗ್ಗೆ ಖರ್ಗೆ ಬಳಿ ಡಿಕೆ ಅಸಮಾಧಾನ ಹೊರಹಾಕಿದ್ದಾರೆ. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಭೇಟಿಯಾಗಿದ್ದ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ. ಕೆಲವೊಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹೆಚ್ಚುವರಿ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ದಾರೆ. ಚರ್ಚೆ ವೇಳೆ ಬಹಿರಂಗ ಹೇಳಿಕೆ ನೀಡುವಂತೆ ಸಚಿವರಿಗೆ ಸೂಚನೆ ನೀಡಬೇಕು. ನಾಯಕರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ಶ್ರೀಗಳು ನಿರ್ಧಾರವನ್ನ ಕೈಗೊಳ್ಳಲಿ ಅಂತ ಸಿದ್ದರಾಮಯ್ಯಗೆ ರಾಹುಲ್ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ನಾವು 4 ಸ್ಥಾನ ಗೆಲ್ಲಬಹುದಾಗಿತ್ತು ಅಂತ ಸಿದ್ದರಾಮಯ್ಯ ರಾಹುಲ್ ಗಮನಕ್ಕೆ ತಂದಿದ್ದಾರೆ. ಅದೇನೇ ಹೇಳಿ, ಕಾಂಗ್ರೆಸ್ ಕೋಟೆಯಲ್ಲಿ ಧಗಧಗಿಸ್ತಾ ಇರುವ ಸಿಎಂ ಡಿಸಿಎಂ ಬದಲಾವಣೆಯ ಬೆಂಕಿ ಈಗ ಕೆಪಿಸಿಸಿ ಕುರ್ಚಿಯ ಬುಡಕ್ಕೆ ಬಂದು ಬಿದ್ದಿದೆ. ರಾಜಕೀಯ ಚದುರಂಗದಾಟದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.